ಹೇರ್ ಆಯಿಲ್ ಯಾವ್ದು ಬಳಸಬೇಕು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಸೊ ಈಗೇನಾಗುತ್ತೆ ಅಂತಂದ್ರೆ ನಿಮ್ಮ ಫ್ರಿಝಿನೆಸ್ ಆಫ್ ದ ಹೇರ್ ಇತ್ತು ಅಂತಂದ್ರೆ, ಫ್ರಿಝಿ ಇತ್ತು ಅಂದರೆ ಮೊರಾಕನ್ ಆರ್ಗನ್ ಆಯಿಲ್ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ರೋಸ್ಮರಿ ಆಯಿಲ್ ಬಗ್ಗೆ ಭಾಳ ಕನ್ಫ್ಯೂಷನ್ ಇರುತ್ತೆ. ಏನಂತಂದರೆ ಹೇರ್ ಗ್ರೋತಿಗೆ ಎಫೆಕ್ಟ್ ಮಾಡುತ್ತೆ ಡೆಫಿನೆಟ್ಲಿ, ಯಾಕಂದರೆ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡಿಬಿಟ್ಟು ಅದು ಹೇರ್ ಥಿಕ್ನೆಸ್ನ ಗ್ರೋತಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಆದರೆ ಯಾವ ಪ್ರಾಡಕ್ಟ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಂತ ನೋಡ್ಕೋಬೇಕು. ಯಾಕಂತಂದರೆ ಆಯಿಲ್ ಪ್ರಿಪ್ರೇಷನ್ ಮೆಥಡಾಲಜಿ ಆಫ್ ದ ರೋಸ್ಮೆರಿ ಆಯಿಲ್ ಈಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ರೆಗ್ಯುಲರ್ ಮಾರ್ಕೆಟಲ್ಲಿ ಬರ್ತಿರೋದು ಕರೆಕ್ಟಾಗಿ ಕ್ವಾಲಿಟಿ ಚೆನ್ನಾಗಿಲ್ಲ. ಸೊ ಅದಕ್ಕೆ ಮೆಜಾರಿಟಿ ರೋಸ್ಮೆರಿ ಆಯಿಲ್ಸ್ ಈಗ ಬರ್ತಿರೋದ್ರಲ್ಲಿ ನಿಮ್ಗೆ ಎಫೆಕ್ಟ್ ಬರಲ್ಲ. ಅದನ್ನು ನೀವು ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ ಜನರಲ್ ಯೂಸೇಜಿಗೆ ಕೊಕೊನಟ್ ಆಯಿಲ್ ಇಸ್ ಆ್ಯಕ್ಚುಲಿ ದ ಬೆಸ್ಟ್. ಏನಾಗುತ್ತೆ, ಕೊಕೊನಟ್ ಆಯಿಲ್ ನಿಮಗೆ ಕೂದಲನ್ನ ಮಿಡಲ್ ಶಾಫ್ಟ್ನ ಬ್ರೇಕೇಜಸ್ನ ಸ್ಟಾಪ್ ಮಾಡುತ್ತೆ. ಅದನ್ನು ಸ್ಮೂತ್ನೆಸ್ನ ಮೇಂಟೈನ್ ಮಾಡಿಬಿಟ್ಟು ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡೈಲಿ ಬೇಸಿಸ್ ಯೂಸೇಜ್ ಫಾರ್ ಹೇರಿಗೆ ಕೊಕೊನಟ್ ಆಯಿಲ್ ಅಂತಲೇ ನಾನು ಪ್ರಿಫರ್ ಮಾಡ್ತೀನಿ. ಏನಾರ ಹೇರ್ ಸೈಕಲ್ ಡಿಫೆಕ್ಟ್ ಇತ್ತು, ಒಂದು ಸ್ವಲ್ಪ ಹೇರ್ ಲಾಸ್ ಆಗ್ತಿದೆ ಅಥವಾ ಏನಾರು ಇಶ್ಯೂಸ್ ಆಗ್ತಿದೆ ಒಳಗಡೆ ಅಂತಂದರೆ ಹೇರ್ ಆಯಿಲ್ ಕಂಟೈನಿಂಗ್ ಬ್ರಿಂಗ್ರಾಜ್ ಆ್ಯಂಡ್ ಅದರ್ ಥಿಂಗ್ಸ್ ಆರ್ ಆಲ್ಸೋ ಆ್ಯಕ್ಚುಲಿ ವೆರಿ ಗುಡ್.